ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀನು ಅದು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ್ವೆ, ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು. ಹೋಗಿ ಬರ್ತೀಯಾ? ಸತ್ಯ, ಅವ್ರು ಹೋಗಾಯ್ತು. ಅಯ್ಯೋ, ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಹೌದತ್ತೆ, ಎಷ್ಟು ಅದ್ದೂರಿಯಾಗಿದೆ. ಈ ಹುಡುಗರೆಲ್ಲ ಯಾಕೆ ಹಿಂಗೆ? ಮಳೆ ಬಂದು ನಿಂತು ಹೋದ್ಮೇಲೆ ನನ್ನ ಹತ್ರನೂ ಛತ್ರಿ ಇದೆ ಅಂತ ಹೇಳಕ್ ಬರ್ತಾರೆ. ಕಾರ್ತಿಕ್ ತುಂಬಾ ಮೂಡಿ, ಒಂದೊಂದ್ಸರಿ ಕೋಟಿ ಬೇಕಿದ್ರು ಖರ್ಚು ಮಾಡ್ತೀನಿ ಅಂತಾನೆ.
ಒಂದೊಂದ್ಸರಿ ರೋಡ್ ಸೈಡಲ್ಲಿ ಟೀ ಕುಡಿಯೋಣ ಅಂತಾನೆ. ವಾಟ್ ಎವರ್, ನಾನೀಗ ತಗೊಂಡಿರೋ ಡಿಸಿಷನ್ ಕರೆಕ್ಟಾಗೇ ಇದೆ. ನನ್ನ ಮುಂದೆ ಇದ್ದಿದ್ದ 2 ಆಪ್ಷನ್ ಅಲ್ಲಿ ಬಾಲನ ಫೈನಲ್ ಮಾಡಿದ್ದು ಒಳ್ಳೆ ನಿರ್ಧಾರನೇ. ಅಯ್ಯೋ, ಅನ್ಕೊಳಕ್ ಹೇಗೆ ಸಾಧ್ಯ? ಇದು ನಮ್ ಕಲ್ಪನೆಗೂ ಮೀರಿದ್ದು. ಕನ್ಸಲ್ಲಿ ಕೂಡ ನಾವು ಇದನ್ನ ಕಾಣಕ್ ಆಗ್ತಾ ಇರ್ಲಿಲ್ಲ. ನನ್ ಮೊಮ್ಮಗಳು ನಿಜವಾಗ್ಲೂ ಭಾಗ್ಯವಂತೆ. ಅದಕ್ಕೆ ಇಷ್ಟೊಂದು ಅದ್ದೂರಿಯಾಗಿ ಅವಳು ಮದ್ವೆ ಆಗ್ತಾ ಇದ್ದೆ. ಅದ್ದೂರಿ ಎಲ್ಲ ನೀವು ಅಂದ್ಕೋಬೇಕಷ್ಟೇ. ಎಲ್ಲ ಸುಮಾರಾಗಿ ಐತೆ. ಯಾಕ್ರಿ, ಡೆಕೋರೇಷನ್ ಎಲ್ಲ ಚೆನ್ನಾಗೇ ಇದೆಯಲ್ಲ. ಒಂದ್ ಸ್ವಲ್ಪ ಗೊತ್ತಾಗಲ್ಲ ನಿಂಗೆ. ನಾವೇ ಚೆನ್ನಾಗಿದೆ ಅಂತ ಹಾಡು ಹೊಗಳ್ಬಿಟ್ರೆ ಅವ್ರ ಮ್ಯಾಲ ಹೋಗ್ಬಿಡ್ತಾರೆ ಅಷ್ಟೇ. ಒಂದಿಷ್ಟು ಗತ್ತಾಗಿ ನಡ್ಕೋಬೇಕು. ಬೆಂಕಿ ಬಿತ್ತು ನಿನ್ ಗತ್ತಿಗೆ. ಹೆಣ್ಣಿನ ಕಡೆಯವರಾಗಿ ನಾವು ಕಣೋ ಇದನ್ನೆಲ್ಲ ಮಾಡ್ಬೇಕಾಗಿದ್ದು. ಆದ್ರೆ ಅವರು ನಮ್ಗೆ ಯಾವ ತೊಂದ್ರೆನೂ ಕೊಡದೆ ಇಷ್ಟೆಲ್ಲ ಮಾಡ್ತಿರೋವಾಗ ಅದಕ್ಕೂ ಕೊಂಕ್ ಹೇಳ್ತೀಯ ನೀನು? ಸಾಕು ಸುಂದರಮ್ಮ, ನನಗೂ ಎಲ್ಲ ಗೊತ್ತಿದೆ. ನೋಡಮ್ಮ, ಈಗಿನ ಕಾಲದಲ್ಲಿ ಹೆಣ್ಣಿನ ಕಡೆಯವ್ರಿಗೆ ಗೊತ್ತಿರ್ಬೇಕಾಗಿರೋದು ತಿಳ್ಕೊ. ಅಲ್ಲ, ಅಷ್ಟೆಲ್ಲ ಇರೋರು ಹೇಳ್ಬಿಡ್ಬೇಕಾಯ್ತು ನೀವೇ ಮದುವೆ ಮಾಡ್ಕೊಳ್ಳಿ ಅಂತ. ಆವಾಗ ನಮ್ಮ ಅಂತಸ್ತಿಗೆ ನಮ್ ಗತ್ತಿಗೆ ಇದಕ್ಕಿಂತ ಚೆನ್ನಾಗಿ ಮದುವೆ ಮಾಡ್ಕೊಡ್ತಿದ್ವಿ. ಮದುವೆ ಖರ್ಚೆಲ್ಲ ನಾವೇ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ರ ತಾನೆ. ನೋಡ್ಕೊಳ್ಳಿ ಇಬ್ರು. ಬಂದಾಗ್ಲಿಂದ ಅತ್ತೆ ಸೊಸೆ ಹೊಗಳಿದ್ದು. ಬರೀ ಅದ್ದೂರಿತನ ವೈಭೋಗತನ ಇದ್ರಾಗಲ್ಲಮ್ಮ. ಬಂದವ್ರು ಹೋದವ್ರನ್ನ ಎತ್ತ ಏನು ಅಂತ ವಿಚಾರಿಸ್ಕೊಡೋದು ಬೇಕು. ಬಂದಿಷ್ಟತ್ತಾಯ್ತು, ಹೇಳೋರಿಲ್ಲ ಕೇಳೋರಿಲ್ಲ, ಮಾತಾಡ್ಸೋದಂತೂ ಗತಿನೇ ಇಲ್ಲ. ಇದೇನಾ ಹೆಣ್ಣಿನ ಕಡೆ ವಿಚಾರಿಸ್ಕೊಳ್ಳೋ ರೀತಿ? ಅಪ್ಪ, ಏನಪ್ಪ? ನಮ್ಮನೆವರೆಗೂ ಕಾರ್ ಕಳ್ಸಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಗೌರವ ಕೊಟ್ಟಿದ್ದಾರೆ ಅಂತಾನೆ ಅರ್ಥ. ಇಲ್ಲೂ ಚೆನ್ನಾಗೆ ನೋಡ್ಕೊಳ್ತಾರೆ ಬಿಡಪ್ಪ. ನೀನ್ ತಿನ್ನಪ್ಪ, ತಿನ್ನು. ಪಾಪಣ್ಣ, ಜಾಣ ಕಣ ನೀನು. ನಿನಗಿರೋ ಬುದ್ಧಿ ನಿಮ್ಮ ಅಪ್ಪನ್ಗಿಲ್ವಲ್ಲ? ಹಾಗಲ್ಲ ಅತ್ತೆ, ಈ ಗಂಡಿನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವರು ಅಂದ್ರೆ ತಾತ್ಸಾರ ಇದ್ದೇ ಇರತ್ತೆ. ಅದು ಅಲ್ದೆ ನಮ್ಗಿಲ್ಲಿ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿದಾರೋ ಇಲ್ವೋ, ಯಾವ್ದಾದ್ರೂ ಒಂದ್ ಮೂಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಹಾಗೇನಾದ್ರೂ ನಾವು ಸುಮ್ಮನೆ ಬಿಡ್ತೀನಾ? ಹೆಣ್ಣಿನ ಕಡೆಯವ್ರು ಸಿಗಬೇಕಾಗಿರ್ತಕ್ಕಂಥ ಮರ್ಯಾದೆನಲ್ಲಿ ಕಿಂಚಿತ್ ಕಡಿಮೆ ಆಗ್ಬಿಟ್ರು ಮದುವೆ ಕ್ಯಾನ್ಸಲ್. ಜಗನ್ನಾಥ, ನಾನ್ ಮಾತ್ರ ಅಲ್ಲ, ಸತ್ಯನ್ ಬಗ್ಗೆ ತಿಳ್ಕೊಂಡಿರೋ ಯಾವುದೇ ಹುಡುಗ ಆದ್ರೂ ಲೈಫ್ ಅಲ್ಲಿ ಅಷ್ಟೊಂದು ಹೋಗಲ್ಲ. ಅವಳ ಪಾಲ್ಗೆ ಪ್ರೀತಿ ಪ್ರೇಮ ಮದುವೆ ಎಲ್ಲ ಕನ್ಸಷ್ಟೇ. ಇನ್ನು ಏನ್ರ ಮುಖ ನೋಡ್ತಾ ಇದ್ದೀರಾ? ಮದ್ವೆ ಸಂಭ್ರಮ ಎಲ್ಲ ಆಯ್ತು, ಇಲ್ಲಿಗೆ ಎಲ್ಲ ಮುಗೀತು. ನಮ್ ಸತ್ಯನ್ ಸಂತೋಷಕ್ಕೆ ಇಲ್ದೇ ಇರೋ ಚಪ್ರ ಇದ್ರೆಷ್ಟು ಬಿಟ್ರೆಷ್ಟು. ಮೊದ್ಲು ಇದನ್ ಕಿತ್ತಾಕ್ರೋ. ಕರೆಕ್ಟು ಮಗ. ಅವಳು ಎಷ್ಟೇ ಖುಷಿ ಪಟ್ಟು ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ಅವಳಿಗೆ ಉಳಿತಿದ್ ಮಾತ್ರ ಬರೀ ಬೇಜಾರು, ಕಣ್ಣೀರು. ಮೊದ್ಲು ಇದನ್ನೆಲ್ಲ ತೆಗಿಬೇಕು. ಏನ್ರೋ ಮಾಡ್ತಿದ್ದೀರಾ?
ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದು. ಇಲ್ಲಿ ಅಲ್ರಿ, ನಾವಿರತ್ತ ನೀವು ಬರ್ಬೇಕು, ನೀವಿರತ್ತ ನಾವು ಬರ್ಬೇಕು. ಸಾರಿ ಸರ್. ಇರ್ಲಿ ಉಳ್ಕೊಳಕ್ ರೂಮ್ ಬುಕ್ ಮಾಡಿದ್ರೆ ಇಲ್ವಾ? ಸರ್, ಇವತ್ತಿಂದ ಮದುವೆ ಮುಗಿಯೋವರೆಗೂ ಬರೀ ರೂಮ್ಸ್ ಅಲ್ಲ ಸರ್, ಇಡೀ ರೆಸಾರ್ಟ್ನೇ ಬುಕ್ ಮಾಡಿದ್ದಾರೆ ಸರ್. ಅಪ್ಪ ಏನಪ್ಪ ನಲ್ಲಿ ನೀರಿಗೆ ಜಗಳ ಕಾಯ್ಬೇಕು ಅಂತ ಸ್ಕೆಚ್ ಹಾಕೊಂಡಿದ್ದೆಲ್ಲ ಚೆನ್ನಾಗಿ ನೀರು ಕೊಡ್ಸ್ಬಿಟ್ರು ನಿಂಗೆ. ಈಗ ನೀನ್ ರೆಸಾರ್ಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ನೋಡ್ರಪ್ಪ, ಕಾರಲ್ಲಿ ತುಂಬಾ ಲಗೇಜ್ ಇದೆ, ಅಷ್ಟೊಂದ್ ಭಾರ ನಮ್ ಕೈಲಿ ಅದನ್ನೆಲ್ಲ ತರಕ್ಕಾಗಲ್ಲ. ನೀವೇ ಹೋಗಿ ತಗೊಂಡ್ ಬನ್ನಿ. ಮೇಡಮ್, ನೀವೇನು ತರಬೇಡಿ, ನಾವೆಲ್ಲ ನೋಡ್ಕೋತೀವಿ. ಬನ್ನಿ ಮೇಡಮ್, ಬನ್ನಿ ಸರ್, ಬನ್ನಿ ಸರ್. ವಿಡಿಯೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ ಇಲ್ವೋ? ಇನ್ನೇನು ಬಂದ್ಬಿಡ್ತಾರೆ ಸರ್. ಮದುವೆ ಮುದ್ಮೇಲೆ ಬರ್ಲಿ. ಯಪ್ಪ ಹೋಗ್ಬಿಟ್ಟು ಹುಷಾರಾಗಿ ನಮ್ ಲಗೇಜ್ ತಗೊಂಡ್ಬಂದ್ಬಿಡ್ತೆ. ಹೋಗು ನೀನು, ಹೋಗು. ಫೋಟೋ ಇಲ್ಲ, ಒಂದು ವಿಡಿಯೋ ಇಲ್ಲ. ರೀ, ನಿಂತ್ಕೊಳ್ರಿ. ನೀವೇ ಮುಂದೆ ಹೋಗ್ತಿದ್ದೀರಲ್ಲ, ಹೆಣ್ ತಾನೇ ಮುಂದೆ ಹೋಗ್ಬೇಕು. ಹೆಣ್ಣು ಬರಮ್ಮ, ಬನ್ನಿ, ಬಾ ಮುಂದಕ್ಕೆ ಬಾ. ಫೋಟೋ ಎಲ್ಲ ವಿಡಿಯೋ ಎಲ್ಲ, ಹೆಣ್ಣು ಬಾ. ಅಮ್ಮ ಇದಿರಲ್ಲ ವಿಡಿಯೋದಲ್ಲಿ, ಆಮೇಲೆ ಎಲ್ಲೋಯ್ತು ಅಂತ ಕೇಳ್ಬೇಡ. ಗಣ್ಣವ್ರು ಏನ್ ಮಾಡ್ತಾ ಇದೀವಿ ಅಂದ್ರೆ ಚಪ್ರ ತೆಗಿತಾ ಇದೀವಿ. ಎಲ್ರು ಹೋಗೈತಲ್ಲ, ಇನ್ನೇನಿದ್ರು ಮದುವೆ ಆದ್ಮೇಲೆ ತಾನೆ ಎಲ್ರು ಬರೋದು. ಇನ್ಯಾಕಿ ಚಪ್ರ? ಏಯ್, ತಲೆ ಕೆಟ್ಟಿದ್ಯಾ ನಿಮ್ಗೆ? ಅವ್ರು ಹೋದ್ರು ಅಂತ ಚಪ್ರ ತೆಗಿತಾರೇನ್ರು? ಶುಭ ಕಾರ್ಯಕ್ಕೆ ಅಂತ ಹಾಕಿರೋ ಚಪ್ರ ಮದ್ವೆ ಮುಗ್ದು ಸ್ವಲ್ಪ ದಿನನಾದ್ರೂ ಇರ್ಬೇಕು. ಏನ್ ಬುದ್ಧಿ ಕಲ್ತಿದಿರೋ ಏನೋ. ಹೌದೌದು, ಚಪ್ರ ಹಾಕಿದ್ದಾಯ್ತು, ದಿವ್ಯಕ್ಕನ ಉಪ್ಪರ್ಗೆ ಮೇಲೆ ಮೆರೆಸಿದ್ದು ಆಯ್ತು. ಆದ್ರೆ ದಿವ್ಯಕ್ಕ ಕಡೆ ಪಕ್ಷ ಹೊರಡುವಾಗಾದ್ರು ನಿನ್ ಜೊತೆ ಎರಡು ಮಾತು ನಗ್ನಗ್ತಾಡಲ್ಲ ಸತ್ಯ. ನೀನಿಷ್ಟೆಲ್ಲ ಕಷ್ಟಪಟ್ಟಿದ್ಗೆ ನಿನಗೆ ಅಂತ ಏನ್ ಬೆಲೆ ಸಿಕ್ತು? ನಾನ್ ಕಷ್ಟಪಟ್ಟಿದ್ದು ನನಗ್ ಬೆಲೆ ಸಿಗ್ಲಿ ಅಂತಲ್ಲ, ಅವಳಿಗೊಳ್ಳೆ ಬಾಳ್ ಸಿಗ್ಲಿ ಅಂತ. ಅದೆಲ್ಲ ಸಿಕ್ಕಾಯ್ತಲ್ಲ. ಈಗ ನೀನಾಗ್ಲಿ ಚಪ್ರ ಆಗ್ಲಿ ಅದೆಲ್ಲ ಯಾವ್ದು ಬೇಕಾಗಿಲ್ಲ. ಅವ್ರನ್ನೆಲ್ಲ ಕಳಿಸ್ಕೊಟ್ಟು ನೀನು ಈ ಚಪ್ರ ತರ ಒಂಟಿಯಾಗಿ ನಿಂತ್ಕೊಳ್ಳೋ ಹಾಗಾಯ್ತು. ಈ ರೀತಿ ಚಪ್ರ ಹಾಕೋದೆ ಆ ಉದ್ದೇಶಕ್ಕೆ ಕಂಡ್ರು. ಮದ್ವೆ ಮನೆ ಅಂದ್ರೆ ಎಲ್ರು ಖುಷಿಯಿಂದ ಓಡಾಡ್ತಿರ್ತಾರೆ. ಮನೆ ತುಂಬಾ ಜನ, ಸಂಭ್ರಮ ತುಂಬಾ ತುಳುಕ್ತಾ ಇರುತ್ತೆ. ಆದ್ರೆ ಮದ್ವೆ ಆಗಿ ಮನೆಗ್ ಬಂದ್ರೆ ಮನೆ, ಜನ ಎಲ್ಲ ಖಾಲಿ. ಸಂಭ್ರಮದ ಗಲಾಟೆ ಸ್ವಲ್ಪನೂ ಇರಲ್ಲ. ಅಂತ ಟೈಮ್ನಲ್ಲಿ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಈ ಚಪ್ರನ ಹಾಗೆ ಉಳಿಸ್ಕೋತೀವಿ. ಒಬ್ರೇ ಇರುವಾಗ ನೆನ್ಪುಗಳಿಗಿಂತ ದೊಡ್ಡ ನೆಂಟರು ಯಾರಿರಕ್ ಸಾಧ್ಯ ಹೇಳು? ನೆನ್ಪುಗಳೇ ಸ್ನೇಹಿತರು, ನೆನ್ಪುಗಳೇ ಬಂಧುಗಳು. ಆದ್ರೆ ನಿನ್ ನೆನ್ಪುಗಳೆಲ್ಲ ನಿನ್ಗೆ ದುಃಖ ತರುವಂತದ್ದೇ ಅಲ್ವಾ ಸತ್ಯ? ಖುಷಿ ಕೊಡೋದು ಗೆದ್ದಿರೋ ನೆನಪುಗಳೇ ಹೊರತು ಸೋತಿರೋ ನೆನಪುಗಳ ಅಲ್ಲ ಸತ್ಯ. ಗುಂಗ್ರ, ಜೀವನ ಅನ್ನೋದು ಜೂಜಾಟ ಕಣೋ. ಇಲ್ಲ ಅದೃಷ್ಟ ಇರೋರು ಗೆಲ್ತಾರೆ, ಅದೃಷ್ಟ ಇಲ್ಲ ಅಂದ್ರೆ ಸೋಲ್ತಾರೆ. ಒಬ್ರು ಗೆಲ್ಬೇಕು ಅಂದ್ರೆ ಇನ್ನೊಬ್ರು ಸೋಲ್ಲೇಬೇಕಲ್ವೇನೋ? ಅಷ್ಟಕ್ಕೂ ಗೆದ್ದಿರೋದು ಯಾರು? ನನ್ನ ಅಕ್ಕ ತಾನೆ. ನಾವೀಗ ಅವಳು ಗೆದ್ದಿರೋದಕ್ಕೆ ಖುಷಿ ಪಡ್ಬೇಕು ಕಣ್ರೋ. ಹಾಗಾದ್ರೆ ನೀನ್ ನಿಜವಾಗ್ಲೂ ಖುಷಿಯಾಗಿದ್ಯಾ ಸತ್ಯ? ಡೌಟೇ ಇಲ್ಲ. ಮದ್ವೆ ಮುಗಿಯೋವರೆಗೂ ಈ ಮನೆಯಲ್ಲಿ ಮದ್ವೆ ಮನೆ ಕಳೆನೇ ಇರ್ಬೇಕು. ಲೋ, ಬೆಳಗ್ಗೆಯಿಂದ ಕೆಲ್ಸ ಮಾಡಿ ಸಾಕಾಗಿದೆ ಕಣ್ರೋ. ಹೊಟ್ಟೆ ಹಸಿತಿಲ್ವಾ ನಿಮ್ಗೆ? ಬನ್ರೋ. ಈಗೇನು ಬರ್ತೀರಾ ಇಲ್ವೋ? ಈಗೇನು ನೀವು ಬರ್ತಿರೋ ಇಲ್ವೋ? ಬಂದ್ವಿ.
ಅಮ್ಮ ಒಂದು ಬಾಚಣಿಗೆ ತಗೊಂಡು ನೀಟಾಗಿ ಬಾಚು. ಅದಕ್ಕೆ ಏನದ್ಕಿತ್ತು ರಸ್ತೆನಲ್ಲೂ ರೆಡಿ ಮಾಡ್ತಾ ಇರಿ ನಿಮ್ಮ ಮನೆಗೆ. ಕುತ್ಕೊ ನಡೀರಿ ನೀವು. ಅಣ್ಣ ಕುತ್ಕೋ. ಏಯ್ ಡ್ರೈವರ್ಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಹೇಳಿದ್ದಾನೆ. ಹೇಳಿದ್ದೀನಿ ಚಿಕ್ಕಪ್ಪ ಪ್ರದೀಪಂಗೆ ಹೋಗಕ್ಕೆ. ಪಾಪ ಗಂಡು ಕುತ್ಕೋ. ಕೂತ್ಕೊಳ್ಳಿಯಪ್ಪ ನೀವು. ಏಯ್ ಕಾರ್ತಿಕ, ಫೋನ್ ಆಮೇಲೆ ಅಟೆಂಡ್ ಮಾಡುತ್ತೆ, ಮೊದಲು ಕೂತ್ಕೋ. ಚಿಕ್ಕಪ್ಪ 1 ನಿಮಿಷ, ಅನ್ನೋ ನಂಬರ್. 1 ಸೆಕೆಂಡ್. ಹಲೋ. ಹಾಯ್ ಕಾರ್ತಿಕ್, ಹೇಗಿದೆಯಾ? ಚೆನ್ನಾಗಿದ್ದೀನಿ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಂದು ನಿಂದು ತುಂಬಾ ಹಳೇ ಪರಿಚಯ. ಇರ್ಲಿ, ಈಗ ಅದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಬೇರೆನೇ ಇದೆ. ಇಂಪಾರ್ಟೆಂಟ್ ವಿಷಯನಾ? ಏನದು? ಮದ್ವೆ ಆಗ್ತಾ ಇದ್ದೀರಾ ಅಂತ ವಿಷಯ ಗೊತ್ತಾಯ್ತು. ಹುಡುಗಿ ಹೆಸರು ದಿವ್ಯಾ ಅಂತಾನೂ ಗೊತ್ತಾಯ್ತು. ಲವ್ ಮ್ಯಾರೇಜ್ ಅಂತೆ. ಮೊದ್ಲು ನೀವ್ ಯಾರು ಅಂತ ಹೇಳಿ, ಮಿಕ್ಕಿದ ಆಮೇಲೆ ಮಾತಾಡೋಣ. ಏನ್ ಕಾರ್ತಿಕ್, ನೀವಂತೂ ನನ್ನನ್ನು ಮದ್ವೆ ಕರೀಲಿಲ್ಲ, ಹಾಗಂತ ನಾನು ಬರ್ದೇ ಇರಕ್ಕಾಗತ್ತಾ? ಆಗ್ಲೇನೆ ಹೇಳದ್ನಲ್ಲ, ನಮ್ಮಿಬ್ಬರದು ತುಂಬಾ ಹಳೆ ಪರಿಚಯ ಅಂತ. ಪರಿಚಯ ಅನ್ನೋದಕ್ಕಿಂತ ಇರ್ಲಿ ಬಿಡಿ, ಈಗ ಯಾಕೆ ಆ ವಿಷಯ ಅಲ್ಲ. ಬಟ್ ನೀವು ಕರೀದೇ ಇದ್ರು ನಾನು ಮದ್ವೆಗೆ ಬಂದೇ ಬರ್ತೀನಿ. ಅಷ್ಟೇ ಅಲ್ಲ, ನಿಮ್ಗೊಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ಅಂತ ಸರ್ಪ್ರೈಸ್ನ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆಯ್ತು, ನೀವು ಮದ್ವೆಗೆ ಬನ್ನಿ, ಸರ್ಪ್ರೈಸು ಕೊಡಿ. ಮೊದಲು ನೀವು ಯಾರು ಅಂತ ಹೇಳಿ. ನಾನು ಹೇಳಲ್ಲ. ನೀನು ಮದುವೆ ಆಗ್ತಿದೆಯಲ್ಲ ಹುಡುಗಿ ದಿವ್ಯಾ, ಅವಳನ್ನ ಕೇಳು, ನಾನು ಯಾರು ಅಂತ ಹೇಳ್ತಾನೆ.